ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಬಿಹಾರದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ತುಂಬ ಆಸಕ್ತಿಕರ ಸಂಗತಿಗಳನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ತುಂಬ ಮಜಾ ಆದಂಥ ವಿಷಯಗಳು. ಈಗಾಗಲೇ ದೇಶಾದ್ಯಂತ ಭಾಳ ಚರ್ಚೆಗೆ ಒಳಪಟ್ಟಂಥ ಚುನಾವಣೆ. ಎಲ್ಲ ವಿಪಕ್ಷಗಳು ಈ ಫಲಿತಾಂಶದ ಮೇಲೆ ತಮ್ಮ ಭವಿಷ್ಯ ನಿರ್ಭರಗೊಂಡಿದೆ ಅಂತ ಆತಂಕ ಪಡ್ತಾ ಇರುವಂಥ ಚುನಾವಣೆ. ಆದರೆ NDA ಮಾತ್ರ ಯಾವುದೇ ರೀತಿಯಾದಂಥ ದುಗುಡ ಆತಂಕ ಇಲ್ಲದೆ ನಿರ್ಮೂಲವಾಗಿ ಚುನಾವಣೆಯನ್ನು ನಿರ್ವಹಿಸ್ತಾ ಇದೆ. ಸ್ವತಃ ಯೋಗಿ ಆದಿತ್ಯನಾಥ್ ಚುನಾವಣೆಯಲ್ಲಿ ಭಾಳ ದೊಡ್ಡ ಮಟ್ಟದ ಕ್ಯಾನ್ವಾಸ್ನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಒಂದು ಕಡೆ ಅಮಿತ್ ಶಾ, ಇನ್ನೊಂದು ಕಡೆ ಯೋಗಿ ಆದಿತ್ಯನಾಥ್ ಅವರು. ಈ ಮಧ್ಯೆ ಅಲ್ಲಿಯ ಕೇಂದ್ರ ಬಿಂದು ಆಗಿರುವಂಥ ಈ ಬಾರಿ ತಾವು ರಾಜಕೀಯ ಪಟ್ಟವನ್ನು ಹಿಡಿಯಲೇಬೇಕು, ಅಧಿಕಾರ ಗದ್ದುಗೆಯನ್ನು ಹಿಡಿಯಲೇಬೇಕು ಅಂತ ಶತಾಯುಗತಾಯ ಪ್ರಯತ್ನಿಸ್ತಾ ಇರುವಂಥ ತೇಜಸ್ವಿ ಯಾದವನ ಸಂದರ್ಶನವನ್ನು ಇಂಡಿಯಾ ಟುಡೇನ ರಾಜದೀಪ್ ಸರ್ದೇಸಾಯಿ ಮಾಡ್ತಾರೆ. ಮಜಾ ನೋಡಿ, ರಾಜದೀಪ್ ಸರ್ದೇಸಾಯಿ ಕಳೆದ ಹಲವು ದಶಕಗಳಿಂದ ರಾಜಕಾರಣದಲ್ಲಿ ತಮ್ಮನ್ನು ನಿಲ್ಲದ ಹಾಗೆ ತಾವೊಬ್ಬ ತಜ್ಞ ಅಂತ ತಮ್ಮನ್ನು ತಾವು ಬಿಂಬಿಸಿಕೊಂಡಂಥ ವ್ಯಕ್ತಿ. ಲಾಲು ಯಾದವನ ಕಾಲದಿಂದ ಹೇಗೆ ರಾಜಕೀಯ ಅಲ್ಲಿ ನಡೆದಿದೆ, ಜಂಗಲ್ ರಾಜ್ ಅಂದರೆ ಏನು ಅಂತ ಸ್ಪಷ್ಟವಾಗಿ ಗೊತ್ತಿರುವಂಥ ವ್ಯಕ್ತಿ. ಹೇಗೆ ತೇಜಸ್ವಿ ಯಾದವ್ ಒಬ್ಬ ಅನ್ಪಡು ಈ ರಾಜ್ಯವನ್ನು ಆಳಲಿಕ್ಕೆ ನಾಲಾಯಕ್ ಅಂತ ಗೊತ್ತಿರುವ ವ್ಯಕ್ತಿ. ಆದರೆ ಹೇಗಾದರೂ ಮಾಡಿ ತೇಜಸ್ವಿ ಯಾದವ್ ಅಧಿಕಾರ ಹಿಡಿಯಬೇಕು, ನರೇಂದ್ರ ಮೋದಿ ಅವರಿಗೆ ಮುಖಭಂಗ ಆಗಬೇಕು ಅಂತ ಪಣ ತೊಟ್ಟ ಹಾಗೆ ಈತ ಸಂದರ್ಶನವನ್ನು ನಡೆಸ್ತಾ ಇದ್ದ ರಾಜದೀಪ್ ಸರ್ದೇಸಾಯಿ. ಈತನ ಪತ್ನಿ ಮಮತಾ ಬೇಗಂ ಅವರ TMC ಪಕ್ಷದಲ್ಲಿ ರಾಜ್ಯಸಭಾ ಸದಸ್ಯೆ. ತಮಗೆ ಗೊತ್ತಿರುವಂಥ ವಿಚಾರ. ಆಕೆ ಕೂಡ ಪತ್ರಕರ್ತೆಯಾಗಿದ್ದರು. ಅಂದರೆ ಇವರಿಗೆಲ್ಲರಿಗೂ ವಿಪಕ್ಷಕ್ಕೆ ಋಣಸಂದಾಯ ಮಾಡಬೇಕು ಮತ್ತು ನರೇಂದ್ರ ಮೋದಿ ಅವರನ್ನು ಹೇಗಾದರೂ ಮಾಡಿ ಹತ್ತಿಕ್ಕುವಂಥ ಪ್ರಯತ್ನ ಮಾಡಬೇಕು ಅಂತ ಇನ್ನೆಲ್ಲದ ಹಾಗೆ ನಿದ್ದೆಗೆಟ್ಟು ಹೋರಾಟ ಮಾಡುವಂಥ ಜನ ಈ ಬಿಹಾರದ ಚುನಾವಣೆಯನ್ನು ಈಗ ಇದನ್ನು ಭಾಳ ದೊಡ್ಡದಾದಂಥ ಕಾರ್ಯತಂತ್ರ ಮಾಡಲಿಕ್ಕಿರುವಂಥ ರಣಭೂಮಿ ಅಂತ ಇದನ್ನು ಬಿಂಬಿಸ್ತಾ ಇದ್ದಾರೆ. ಮೊನ್ನೆ ಪ್ರಣಾಳಿಕೆಯಲ್ಲಿ 1 ಕೋಟಿ ಉದ್ಯೋಗಗಳ ಸೃಷ್ಟಿ ಮಾಡ್ತೀವಿ ಅಂತ NDA ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ. ಸಂಕಲ್ಪ ಪತ್ರ ಅಂತ ಹೆಸರಿಟ್ಟಿದ್ದಾರೆ ಅದಕ್ಕೆ. ಇದರ ಬಗ್ಗೆ ಈಗಾಗಲೇ ಭಾನುವಾರದ ಹರಟೆಯಲ್ಲಿ ಈ ಕುರಿತು ನಾನು ಈಗಾಗಲೇ ಮಾತಾಡಿ ಆಗಿದೆ. ಭಾಳ ಸ್ಪಷ್ಟವಾಗಿ ಶಬ್ದಗಳನ್ನು ತಾವು ಗಮನಿಸಬೇಕು. ಏನಂತ, 1 ಕೋಟಿ ಉದ್ಯೋಗಗಳನ್ನು ಒದಗಿಸುತ್ತೇವೆ ಮುಂದಿನ 5 ವರ್ಷಗಳಲ್ಲಿ ಅಂತ NDA, JDU ಮತ್ತು ಭಾರತೀಯ ಜನತಾ ಪಾರ್ಟಿಯ ಒಕ್ಕೂಟ ಹೇಳಿರುವ ಮಾತು. ತೇಜಸ್ವಿ ಯಾದವ್ ಹೇಳಿದ್ದಾರೆ 3 ಕೋಟಿ ಸರ್ಕಾರಿ ನೌಕರಿಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಬಿಹಾರದಲ್ಲಿ. ಅಲ್ಲಿ ಆಸ್ಪದ ಇರೋದೇ 22 ಲಕ್ಷ ಉದ್ಯೋಗಗಳ ಸೃಷ್ಟಿ ಮಾಡಲಿಕ್ಕೆ, ಸರ್ಕಾರಿ ಉದ್ಯೋಗ, ಅದಕ್ಕಿಂತ ಜಾಸ್ತಿ ಆಗಲ್ಲ. ಆದರೆ ಅವರು 3.5 ಕೋಟಿ ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನರೇಂದ್ರ ಮೋದಿಯವರು 1 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಸರ್ಕಾರಿ ನೌಕರಿ ಆಗಿರ್ಬೇಕಂತಿಲ್ಲ, ಸಾರ್ವಜನಿಕ ಪಬ್ಲಿಕ್ ಸೆಕ್ಟರ್ ಆಗಿರ್ಬೋದು, ಯಾವುದೋ ಖಾಸಗಿ ಉದ್ಯೋಗ ನಿರ್ಮಾಣ ಆಗಿರ್ಬೋದು, ಸ್ವಾವಲಂಬಿಯಾಗಿ ಉದ್ಯೋಗ ಮಾಡಲಿಕ್ಕೆ ಬೇಕಾದಂಥ ಸಾಲ ಕೊಡುವಂಥದ್ದು ಅಥವಾ ಬೇರೆ ಬೇರೆ ರೀತಿಯದಾದಂಥ ಅನುಕೂಲಗಳನ್ನು, ಸಹಾಯಧನಗಳನ್ನು ಘೋಷಿಸುವ ಮೂಲಕ ಉದ್ಯೋಗಗಳ ಸೃಷ್ಟಿ ಮಾಡುವುದಾಗಿರಬಹುದು. ಈ ರೀತಿ 1 ಕೋಟಿ ಉದ್ಯೋಗಗಳ ನಿರ್ಮಾಣ ಅಂತ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ರಾಜದೀಪ್ ಸರ್ದೇಸಾಯಿ ತೇಜಸ್ವಿ ಯಾದವ್ ಪ್ರಶ್ನೆ ಕೇಳ್ತಾರೆ. ಏನಂತ, ನರೇಂದ್ರ ಮೋದಿ ಅವರ NDAನವರು 1 ಕೋಟಿ ಸರ್ಕಾರಿ ನೌಕರಿ ಕೊಡ್ತೀನಿ ಅಂತ ಹೇಳಿದಾರಂತಲ್ಲ ಅಂತ. ಮೊದಲೇದಾಗಿ 1 ಕೋಟಿ ಸರ್ಕಾರಿ ನೌಕರಿ ಅಂತ ನರೇಂದ್ರ ಮೋದಿ ಹೇಳೇ ಇಲ್ಲ, ಭಾರತೀಯ ಜನತಾ ಪಾರ್ಟಿ ಅಥವಾ NDA ಹೇಳೇ ಇಲ್ಲ. ಹೇಳಿರೋದು ಉದ್ಯೋಗ ಅಂತ. ಆ ರಾಜದೀಪ್ ಸರ್ದೇಸಾಯಿ ಪ್ರಶ್ನೆ ಕೇಳೋದು 1 ಕೋಟಿ ನೌಕರಿ ಕೊಡ್ತೀನಿ ಅಂತ ಹೇಳಿದಾರಂತಲ್ಲ ಅಂತ ತೇಜಸ್ವಿ ಯಾದವ್ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ತೇಜಸ್ವಿ ಯಾದವ್ ಉತ್ತರ ಕೊಡ್ತಾರೆ, 1 ಕೋಟಿ ನೌಕರಿ ಇವರು ಕೊಡೋದಾದರೆ ಕೊಡಲಿಕ್ಕೆ ಅದಕ್ಕೆ ಸಂಬಳ ಕೊಡಲಿಕ್ಕೆ ಇವ್ರ ಹತ್ರ ದುಡ್ಡು ಎಲ್ಲಿರುತ್ತೆ ಖಜಾನೆಯಲ್ಲಿ ಅಂತ ಪ್ರಶ್ನೆ ಕೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ, ಭಾಳ ಸೂಕ್ಷ್ಮವಾದ ವಿಚಾರ. 1 ಕೋಟಿ ಉದ್ಯೋಗ ನರೇಂದ್ರ ಮೋದಿ ಅವ್ರು ಕೊಟ್ಟರೆ, ಸರ್ಕಾರಿ ಉದ್ಯೋಗ ಕೊಟ್ಟರೆ, ನೌಕರಿ ಕೊಟ್ಟರೆ, ಅವ್ರು ಕೊಡ್ಲಿಕ್ಕೆ ಸಂಬಳ ಕೊಡ್ಲಿಕ್ಕೆ ಖಜಾನೆಯಲ್ಲಿ ದುಡ್ಡು ಎಲ್ಲಿರುತ್ತೆ ಅಂತ ಕೇಳ್ತಾರೆ ತೇಜಸ್ವಿ ಯಾದವ್. ಅದೇ ತೇಜಸ್ವಿ ಯಾದವ್ ತಮ್ಮ ಪ್ರಣಾಳಿಕೆಯಲ್ಲಿ 3 ಕೋಟಿ ಸರ್ಕಾರಿ ನೌಕರಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವರು 3 ಕೋಟಿ ಸರ್ಕಾರಿ ನೌಕರಿ ಕೊಟ್ಟಾಗ ಖಜಾನೆಯಲ್ಲಿ ದುಡ್ಡು ಇರ್ತದೆ. ನರೇಂದ್ರ ಮೋದಿ 1 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದಾಗ ದುಡ್ಡು ಇರೋದಿಲ್ಲ. ಅಂದರೆ ಈ ದೇಶದ ಜನರಿಗೆ ಹೇಗೆ ಮಖಮಲ್ ಟೋಪಿ ಹಾಕಬೇಕು ಅಂತ ಮುಂಚೆಯೇ ತೀರ್ಮಾನ ಮಾಡಿ ಅದಕ್ಕನುಗುಣವಾಗಿ ಇವರು ಸಂದರ್ಶನವನ್ನು ನಡೆಸ್ತಾರೆ. ಇದು 2002ರಿಂದ ನಿರಂತರವಾಗಿ ನಡೀತಾ ಇರೋ ಪ್ರಕ್ರಿಯೆ ಭಾರತ ದೇಶದಲ್ಲಿ. ಯಾವಾಗ ನರೇಂದ್ರ ಮೋದಿ ಗುಜರಾತದ ಮುಖ್ಯಮಂತ್ರಿಯಾಗಿ ಬಂದರು,
ಆ ದಿವಸದಿಂದ 2001ರಲ್ಲಿ ಬಂದದ್ದು ಅದು. 2002ರಿಂದ ಪ್ರಪಗಂಡ ಮಾಡ್ಕೊಂಡು ಬಂದಿರೋದು ಏನಂದರೆ ನರೇಂದ್ರ ಮೋದಿ ಮಾಡುವ ಯಾವ ಸ್ಕೀಮನ್ನು ನಾವು ಒಪ್ಕೋಬಾರ್ದು, ಇವೆಲ್ಲ ಸುಳ್ಳು, ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇದು ಅವಾಸ್ತವಿಕವಾಗಿದ್ದು ಅಂತ ಜನರ ಮನಸ್ಸಿನಲ್ಲಿ ಒಂದು ಅವರ ಭಿತ್ತಿಯಲ್ಲಿ ಬಿತ್ತುವ ಪ್ರಯತ್ನವನ್ನು ಮಾಡೋದು. ಬಿಹಾರದ ಚುನಾವಣೆ ಯಾವ ಮಟ್ಟಿಗಿದೆ ಅಂತಂದರೆ ನೋಡಿ, ಈ ದೈನಿಕ್ ಭಾಸ್ಕರ್ ಅಂತಿದೆ, ಅವರು ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಏನು ದೊಡ್ಡದಾಗಿ ಬಿಂಬಿಸುವುದಿಲ್ಲ, ಎಡಚರ ಪರವಾಗಿ ಭಾಳ ಸಲ ವರದಿಗಳನ್ನೂ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಈ ಸಲ ಅವರು ಒಂದು ವರದಿಯನ್ನು, ಒಂದು ಸರ್ವೆಯನ್ನು ಮಾಡಿದ್ದಾರೆ. ಆ ಸರ್ವೆಯಲ್ಲಿ ಮೊದಲ 121 ಸೀಟುಗಳಿಗೆ ನಡೆಯುವಂಥ ಚುನಾವಣೆ ಇದೆಯಲ್ಲ, ಆ ಚುನಾವಣೆಯಲ್ಲಿ ಫಲಿತಾಂಶ ಏನು ಬರಬಹುದು ಅಂತ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಮುನ್ಸೂಚನೆಯ ವರದಿಯನ್ನು ನೋಡಿಬಿಟ್ರೆ ನಿಮಗೆ ಸ್ಪಷ್ಟವಾಗಿ ಏನಿರಬಹುದು ಚಿತ್ರಣ ಅಂತ ಗೊತ್ತಾಗ್ಬಿಡುತ್ತೆ. ಸುಮಾರು 76ರಿಂದ 78 ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿಯ NDA ಗ್ರೂಪು ಗೆಲ್ಲುತ್ತೆ. ಅಂದರೆ JDU ಬಂತು, ಭಾರತೀಯ ಜನತಾ ಪಾರ್ಟಿ ಬಂತು, LJP ಬಂತು, ಎಲ್ಲ ಸೇರಿ 76ರಿಂದ 78 ಸ್ಥಾನ. 40ರಿಂದ 42 ಸ್ಥಾನಗಳು ಈ ತೇಜಸ್ವಿ ಯಾದವ್ನ ಬಣಕ್ಕೆ ಬರುವ ಸಾಧ್ಯತೆ ಇದೆ ಅಂತ. ಅಂದರೆ ಸುಮಾರು ಅರ್ಧದಕ್ಕೆ 40% ಸ್ಥಾನಗಳನ್ನು, ಹೆಚ್ಚುವರಿ ಸ್ಥಾನಗಳನ್ನು JDU ಗೆದ್ದೇ ಗೆಲ್ಲತ್ತೆ ಅಂತ ಅದು ಸ್ಪಷ್ಟವಾಗಿ ಹೇಳ್ತಾ ಇದೆ. ಯಾವಾಗಲೂ ಚುನಾವಣೆಯ ಸಂದರ್ಭದಲ್ಲಿ ಅದರ ಭವಿಷ್ಯವನ್ನು, ಮುನ್ಸೂಚನೆಯನ್ನು ಕೊಡೋದು ಯಾವತ್ತಿದ್ರೂ ಭಾಳ ರಿಸ್ಕಿಯಾದ ಕೆಲಸ. ನಾನು ಡೇ 1ನಿಂದ ಹೇಳ್ತಾ ಇದ್ದೀನಿ, ಬಿಹಾರದ ಚುನಾವಣೆಯ ಇಡೀ ಅದರ ದಿಕ್ಕು ದೆಸೆಯನ್ನು ನೋಡಿದರೆ ಸ್ವತಃ ತೇಜಸ್ವಿ ಯಾದವ್ ತಾವು ಸೋಲಲಿಕ್ಕೆ ಏನು ಬೇಕೋ ಅದಕ್ಕೆ ಭೂಮಿಕೆಯನ್ನು ಸಿದ್ಧಪಡಿಸ್ಕೊತಾ ಇದ್ದಾರೆ. ನರೇಂದ್ರ ಮೋದಿಯವರು ಗೆಲ್ಲಲಿಕ್ಕೆ ಪಣ ತೊಡ್ತಾ ಇಲ್ಲ, ಅವ್ರು ಕೆಚ್ಚೆಂದ ಹೋರಾಟ ಮಾಡಬೇಕಾದ ಅಗತ್ಯ ಇಲ್ಲ, ಇವರು ಸೋಲಲಿಕ್ಕೆ ಏನು ಬೇಕೋ ಅದಕ್ಕೆ ಭೂಮಿಕೆಯನ್ನು ಸಿದ್ಧಪಡಿಸ್ಕೊತಾ ಇದ್ದಾರೆ ಅಂತ. ಅದಕ್ಕೆ ಒಂದಷ್ಟು ಉದಾಹರಣೆಗಳನ್ನು ನಾನು ತಮಗೆ ಈಗಾಗಲೇ ಕೊಟ್ಟಿದ್ದೇನೆ. ಮೊದಲನೇದಾಗಿ, ಯಾವಾಗ ಇಬ್ಬರು ರಾಹುಲ್ ಗಾಂಧಿ ಮತ್ತು ತೇಜಸ್ವಿ ಯಾದವ್ ಸೇರಿ ಹೋದರೋ, ತೇಜಸ್ವಿ ಯಾದವ್ ಎಷ್ಟು ಸಾಧ್ಯವೋ ಅಷ್ಟು ಇರಿಸು ಮುರುಸು ಮಾಡುವಂಥ, ಮುಜುಗರವನ್ನು ಉಂಟು ಮಾಡುವ ಕೆಲಸವನ್ನು ರಾಹುಲ್ ಗಾಂಧಿ ಮಾಡಿ ಲ್ಯಾಟಿನ್ ಅಮೆರಿಕಾಗೆ ಹೊರಟು ಹೋದರು. ಅದಾದಮೇಲೆ ತೇಜಸ್ವಿ ಯಾದವ್ ಕಣಕ್ಕೆ ಬಂದರು. ತೇಜಸ್ವಿ ಯಾದವ್ ಕಣಕ್ಕೆ ಬಂದು ಎಲ್ಲ ಕಡೆ ಮತ್ತೆ ರ್ಯಾಲಿಗಳನ್ನು ಮಾಡಿದರು. ರ್ಯಾಲಿಯ ಒಟ್ಟು ಫಲಶ್ರುತಿ ಏನಪ್ಪ ಅಂತಂದರೆ ಗೊಂದಲವನ್ನು ಸೃಷ್ಟಿ ಮಾಡಿದ್ದು ಮತ್ತು ಅವರ ಕುಟುಂಬದವರೇ ಅವರ ವಿರುದ್ಧವಾಗಿ ಪಿತೂರಿಯನ್ನು ಮಾಡಲಿಕ್ಕೆ ಶುರು ಮಾಡಿದ್ದು. ಒಂದು ಕಡೆ ಸಿಂಗಪುರದಲ್ಲಿರುವ ಅವರ ಸೋದರಿ ಆಕೆ ವಾಪಸ್ ಹೊರಟೋದ್ರು. ಈ ಕಡೆ ಒಬ್ಬ ತೇಜ್ ಪ್ರತಾಪ್ ಯಾದವ್ ಅನ್ನೋ ಪ್ರತಿನಿತ್ಯ ಇವರ ಕುಟುಂಬದ ವಿರುದ್ಧ ಒಂದಿಲ್ಲೊಂದು ಆರೋಪಗಳನ್ನು ಮಾಡ್ತಾ ಅವ್ರಿಗೆ ಹೇಗೆ ಬೇಕೋ ಹಾಗೆ ಹಣಿಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲೇ ಮಟ್ಟಿಗೆ ಅಂತಂತಂದರೆ, ಈ ನೋಡಿ ಮೊನ್ನೆ ಲಾಲು ಯಾದವ್ ದೀಪಾವಳಿ ಹಬ್ಬದಲ್ಲಿ ಕಾಣಿಸ್ತಿಲ್ಲ, ದಸರಾ ಹಬ್ಬದಲ್ಲಿ ಕಾಣಿಸ್ತಿಲ್ಲ, ಎಲ್ಲೂ ಕಾಣಿಸ್ತಿಲ್ಲ. ಇದ್ದಕ್ಕಿದ್ದ ಹಾಗೆ ಆತನಿಗೆ ಹ್ಯಾಲೋವೀನ್ ನೆನಪಾಗಿಬಿಡುತ್ತೆ. ಹ್ಯಾಲೋವೀನ್ ಅಂತಂದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ನಮ್ಮಲ್ಲಿ ಹೇಗೆ ಮಹಾಲಯ ಅಮಾವಾಸ್ಯೆ ಅಂತ ಹಿರಿಯರಿಗೆ ಎಡೆ ಇಡುವಂಥ ನಮ್ಮ ಶ್ರಾದ್ದ ಮಾಡೋದು, ಪಕ್ಷ ಮಾಡೋದೆಲ್ಲ ಮಾಡ್ತೇವೆ. ಪಕ್ಷ ಮಾಸ ಅಂತೇಳಿ ಪಕ್ಷ ಮಾಡ್ತೇವೆ. ನಾವು ನಮ್ಮ ಹಿರಿಯರನ್ನು ಜ್ಞಾಪಿಸ್ಕೊಂಡು ಅವರಿಗೆ ನಾವು ಇಡುವಂಥ, ಸಲ್ಲಿಸುವಂಥ ನಮ್ಮ ಋಣ ಅದು, ನಮ್ಮ ಶ್ರದ್ಧೆಯಿಂದ ನಾವು ಮಾಡುವಂಥ ಪ್ರಕ್ರಿಯೆ ಅದು, ಸಂಪ್ರದಾಯ ನಮ್ಮಲ್ಲಿ. ಅಲ್ಲಿ ಹ್ಯಾಲೋವೀನ್ ಅಂತ ಮಾಡ್ತಾರೆ. ಅದು ರಾಕ್ಷಸರ ರೀತಿ ಬಟ್ಟೆ ಹಾಕ್ಕೊಳ್ಳೋದು, ಆ ವಿಚಿತ್ರ ವಿಕಾರವಾದಂಥ ರೀತಿಯಲ್ಲಿ ತಮ್ಮನ್ನು ತಾವು ಬಿಂಬಿಸ್ಕೊಳ್ತಾ ಒಂದು ಹಬ್ಬದ ರೀತಿಯಲ್ಲಿ ಅವರು ಅದನ್ನು ಆಚರಿಸ್ತಾರೆ. ಇರಲಿ, ನಾವು ಅದ್ರ ಬಗ್ಗೆ ನಾನು ಅದನ್ನು ತಪ್ಪು ಅಂತ ನಾನು ಹೇಳೋದಿಲ್ಲ. ಅವರವರ ಸಂಪ್ರದಾಯ ಮಾಡ್ತಾರೆ. ಅದಕ್ಕೋಸ್ಕರ ಅವರು ಡಿನ್ನರನ್ನು ಆಯೋಜನೆ ಮಾಡಿರ್ತಾರೆ. ತಮ್ಮ ಹಿರಿಯರು ಬಂದು ಆ ಡಿನ್ನರ್ ತಿಂದು ಹೋಗ್ತಾರೆ, ಕೇಕ್ ತಿಂದು ಹೋಗ್ತಾರೆ ಅಂತ ಅವ್ರು ಭಾವಿಸ್ತಾರೆ. ಈ ಲಾಲು ಯಾದವ್ಗೆ ತೇಜಸ್ವಿ ಯಾದವ್ ಹೆಂಡತಿ ಕ್ರಿಶ್ಚಿಯನ್ ಆಗಿರೋದ್ರಿಂದ ಎಂಥ ಅದ್ಭುತವಾದಂಥ ಇದು ಇದೆ, ಅದಕ್ಕೆ ಹಿನ್ನೆಲೆ ಇದೆ ಅಂತಂದರೆ, ಯೋಗ ನಿದ್ರೆಯಲ್ಲಿ 4 ತಿಂಗಳ ಕಾಲ ವಿಷ್ಣು ಪರಮಾತ್ಮ ಮಲಗಿರ್ತಾನೆ, ಮಹಾವಿಷ್ಣು, ಆತನ ಎಬ್ಸುವಂಥ ಒಂದು ಪ್ರಕ್ರಿಯೆ ಅಂತ ಭಾವಿಸ್ತೇವೆ. ಇದೇ ಸಂದರ್ಭದಲ್ಲಿ ನಮ್ಮ ನೆಲ್ಲಿಕಾಯಿ ಹಾಕಿ ತುಳಸಿ ಗಿಡ ಇಟ್ಟು ತುಳಸಿ ಲಗ್ನ ಅಂತ ಆಚರಿಸ್ತೀವಿ. ಜೊತೆಗೆ 4 ಕಡೆ ಕಬ್ಬಿನ ದಂಟನ್ನು ನಿಲ್ಲಿಸಿ ಅದನ್ನು ಒಂದು ರೀತಿಯಲ್ಲಿ ಶಾಮಿಯಾನ ರೀತಿಯಲ್ಲಿ ಹಾಕಿ ಅದನ್ನ ಹಂದರ ಹಾಕಿದ್ದೀವಿ ಅಂತ ಅಂದ್ಕೊಂಡು ಭಾಳ ಚೆಂದಾಗಿ ಆಚರಿಸುವಂಥ, ಅದೇ ಸಂದರ್ಭದಲ್ಲಿ ಪಟಾಕಿ ಹೊಡೆಯುವಂಥ, ಸಂಭ್ರಮದಿಂದ ಆಚರಿಸುವಂಥ ಹಬ್ಬ ಇದು ನಮ್ಮದು. ಉತ್ತಿಷ್ಟ ಗೋವಿಂದ, ಉತ್ತಿಷ್ಟ ಗರುಡ ಧ್ವಜ, ಉತ್ತಿಷ್ಟ ಕಮಲಕಾಂತ, ತ್ರೈಲೋಕ್ಯಂ ಮಂಗಲಂ ಕುರು ಅಂತ ಶ್ಲೋಕ ಹೇಳ್ತಾ ಎಬ್ಸೋದು, ಗೋವಿಂದನನ್ನು ಎಬ್ಸುವಂಥ, ಸ್ತುತಿಸ್ತಾ ಎಬ್ಬಿಸುವಂಥ ಒಂದು ಅದ್ಭುತವಾದಂಥ ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ. ಕಾರ್ತಿಕ್ ಮಾಸದಲ್ಲಿ ನಡೆಯುವಂಥ ತುಳಸಿ ಲಗ್ನ ಅಂತ ನಾವು ಹೇಳ್ತೀವಿ. ಅದಕ್ಕೆ
ಒಬ್ಬನೇ ಒಬ್ಬ ಇದ್ರ ಬಗ್ಗೆ ಟ್ವೀಟ್ ಮಾಡಿಲ್ಲ, ಒಬ್ಬನೇ ಒಬ್ಬ ಇದ್ರ ಬಗ್ಗೆ ಮಾತಾಡಿಲ್ಲ ನೋಡ್ರಿ. ಇವರಿಗೆಲ್ಲ ಹ್ಯಾಲೋವಿನ್ ನೆನಪಾಗತ್ತೆ, ನಮ್ಮ ತುಳಸಿ ಲಗ್ನ ನೆನಪಾಗಲ್ಲ ಇವ್ರಿಗೆ. ಯೋಗಿ ಆದಿತ್ಯನಾಥ್ ಮಾತ್ರ ಇದ್ರ ಕುರಿತು ಟ್ವೀಟ್ ಮಾಡಿದ್ದಾರೆ. ಸ್ವತಃ ಸೋನಿಯಾ ಗಾಂಧಿ ತನ್ನನ್ನು ರೋಮನ್ ಕ್ಯಾಥೋಲಿಕ್ ಅಂತ ಬಹಿರಂಗವಾಗಿ ಸಾರ್ತಾರೆ. ಅವ್ರ ಮಗ ನಾನೊಬ್ಬ ಕೌಲ್ ದತ್ತಾತ್ರೇಯ ಗೋತ್ರದವನು ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತಾರೆ. ಅವ್ರಿಗೆ ನಮ್ಮ ತುಳಸಿ ಲಗ್ನ ನೆನಪಾಗೋದಿಲ್ಲ. ಆದರೆ ಲಾಲು ಯಾದವ್ಗೆ ಮಾತ್ರ ರಾಕ್ಷಸರ ಡ್ರೆಸ್ ಹಾಕ್ಕೊಳ್ಳಿಕ್ಕೆ ಹ್ಯಾಲೋವಿನ್ ನೆನಪಾಗತ್ತೆ. ಇದು ಈ ತೇಜಸ್ವಿ ಯಾದವ್ ಕುಟುಂಬದ ಬಣ್ಣ ಹೇಗೆ ಬಯಲು ಮಾಡೋದು. ಈ ತೇಜ್ ಪ್ರತಾಪ್ ಯಾದವ್ ಇದನ್ನು ಎಲ್ಲ ಕಡೆ ಹರಿಬಿಡ್ತಾರೆ. ಛಟ್ ಪೂಜೆ ಮಾಡಿಲ್ಲ ತೇಜಸ್ವಿ ಯಾದವ್ ಹೆಂಡ್ತಿ, ಛಟ್ ಪೂಜೆ ಮಾಡೋಕ್ಕೆ ಹೇಳಿ ಅಂತ ತೇಜ್ ಪ್ರತಾಪ್ ಯಾದವ್ ಟ್ವೀಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಅವರ ಕುಟುಂಬದಲ್ಲಿಯೇ ಬೆಂಕಿ ಹಚ್ಚಲಿಕ್ಕೆ ರೆಡಿ ಇದ್ದಾರೆ, ಆತನನ್ನು ಸೋಲಿಸಲಿಕ್ಕೆ ಆತನ ಜೊತೆ ಇರೋರೇ ರೆಡಿ ಇದ್ದಾರೆ. ಆದರೆ ಅತಿ ಹೆಚ್ಚು ಟೆನ್ಷನ್ ಮಾಡಿಕೊಂಡ್ರು ಯಾರು ಅಂತಂತಂದರೆ ಅಖಿಲೇಶ್ ಯಾದವ್. ಯಾಕೆಂದರೆ 14% ಯಾದವರು, 18% ಮುಸಲ್ಮಾನರು, ಅವರಿಬ್ಬರು 32% ಬಿಹಾರದಲ್ಲಿದ್ದು ತೇಜಸ್ವಿ ಯಾದವ್ ಏನಾದರೂ ಸೋತು ಹೋದರೆ ತಾನು 6-8% ಇರುವಂಥ ಯಾದವರ ಉತ್ತರ ಪ್ರದೇಶದಲ್ಲಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಸಾಧ್ಯವ ಅಂತ ಆತನಿಗೆ ಗಾಬರಿ ಕಾಡ್ತಾ ಇದೆ. ಹೀಗಾಗಿ ಬೆಳಗ್ಗೆ ಆದರೆ ಬಿಹಾರದ ರಾಜಕಾರಣದ ಬಗ್ಗೆ ಆತ ಮಾತಾಡ್ತಾ ಇದ್ದಾನೆ. ಆತನ ಮಾತುಗಳೇನು ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.